ಎಲ್ಲರಿಗೂ ನನ್ನ ನಮಸ್ಕಾರಗಳು. ಘಟಕ 3 ಎಳೆಯಿಂದ ಬಟ್ಟೆ ಅನ್ನುವಂಥದ್ದು. ಎಳೆಯಿಂದ ಬಟ್ಟೆ 7ನೇ ತರಗತಿ ವಿಜ್ಞಾನದ ಘಟಕ 3 ಎಳೆಯಿಂದ ಬಟ್ಟೆ. ಈ ಘಟಕದಲ್ಲಿ ಬರುವಂತಹ ಎಲ್ಲ ಪಾಠದ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡೋಣ. ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತಿದೆ. ಕರಿಕುರಿಯ ದೇಹದ ಯಾವ ಭಾಗಗಳು ಉಣ್ಣೆಯನ್ನು ಹೊಂದಿವೆ ಅಂತ ಕೇಳಿದ್ರೆ, ಕರಿಕುರಿಯ ದೇಹದ ಚರ್ಮದ ಮೇಲಿನ ಭಾಗಗಳು ಉಣ್ಣೆಯನ್ನು ಹೊಂದಿವೆ. ಕರಿಕುರಿಯ ದೇಹದ ಯಾವ ಭಾಗದಲ್ಲಿ ಉಣ್ಣೆ ಹೊಂದಿದೆ ಅಂದ್ರೆ ಅದು ಚರ್ಮದ ಮೇಲಿನ ಭಾಗದಲ್ಲಿ ಉಣ್ಣೆಯನ್ನು ಹೊಂದಿದೆ ಅಂತ. ಕರಿಮರಿಯ ಬಿಳಿ ತುಪ್ಪಳ ಯಾವುದರಿಂದ ಉಂಟಾಗಿದೆ ಅಂತ ಕೇಳಿದರೆ, ಕರಿಮರಿಯ ಬಿಳಿ ಉಣ್ಣೆ ಬಿಳಿ ಬಣ್ಣದ ಕೂದಲುಳ್ಳ ಚರ್ಮದಿಂದ ಉಂಟಾಗಿದೆ ಅಂತ. ಇನ್ನು ರೇಷ್ಮೆ ಹುಳ 1, ಎ ಕಂಬಳಿ ಹುಳ, ಬಿ ಲಾರ್ವಾ. ಈ ಪರ್ಯಾಯಗಳಿಂದ ಸರಿಯಾದದನ್ನು ಆರಿಸಿ. ಎ, ಬಿ, ಎ ಮತ್ತು ಬಿ, ಎ ಅಥವಾ ಬಿ ಎರಡೂ ಅಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ರೇಷ್ಮೆ ಹುಳವು ಕಂಬಳಿ ಹುಳು ಮತ್ತು ಲಾರ್ವಾ ಅಂತಕ್ಕಂಥ ಎರಡನ್ನ ಉತ್ತರವನ್ನ ಸರಿಯಾಗಿದೆ ಅಂತ. ಎ ಮತ್ತು ಬಿ ಅನ್ನುವಂಥ ಎರಡೂ ಸರಿಯಾದ ಉತ್ತರಗಳು. ಇಲ್ಲಿ ಎ ಸರಿ, ಬಿ ಸರಿ, ಎ ಅಥವಾ ಬಿ ಎರಡೂ ಅಲ್ಲ, ಎ ಮತ್ತು ಬಿ ಎರಡೂ ಸರಿ ಅಂತ ಕೇಳಿದ್ರು. ರೇಷ್ಮೆ ಹುಳುಗಳು 1, ಕಂಬಳಿ ಹುಳುನು ಮತ್ತು ಲಾರ್ವಾ. ಈ ಪರ್ಯಾಯಗಳಿಂದ ಸರಿಯಾದನ್ನು ಆರಿಸಿ ಅಂದ್ರೆ ಥರ್ಡ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಉಣ್ಣೆಯನ್ನ ನೀಡುವುದಿಲ್ಲ ಅಂತ ಕೇಳಿದರೆ, ಉಣ್ಣೆಯನ್ನ ನೀಡದೇ ಇರತಕ್ಕಂಥ ಯಾವುದಿಲ್ಲಿ ಒಂಟಿ ಅನ್ನುವಂಥದ್ದು. ಇನ್ನು 4ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಅರ್ಥವೇನು ಅಂತ ಕೇಳಿದ್ರೆ, ಸಾಕಣೆ, ಕತ್ತರಿಸುವಿಕೆ, ರೇಷ್ಮೆ ಕೃಷಿ ಅಂತ ಪ್ರಶ್ನೆ. ಸಾಕಣೆ ಅಂದ್ರೆ ಏನು? ಇದು ಮನುಷ್ಯನಿಗೆ ಉಪಯುಕ್ತವಾಗುವ ಪ್ರಾಣಿಗಳ ಸಂತಾನೋತ್ಪತ್ತಿ, ಆಹಾರ ಪೂರೈಕೆ ಮತ್ತು ವೈದ್ಯಕೀಯ ಆರೈಕೆ ನೀಡುವ ಪ್ರಕ್ರಿಯೆಯಾಗಿದೆ. ಈ ಪ್ರಾಣಿಗಳನ್ನು ಮನುಷ್ಯರಿಗೆ ಒಂದು ಅಥವಾ ಹೆಚ್ಚಿನ ಉಪಯುಕ್ತ ಉತ್ಪನ್ನಗಳನ್ನು ಉತ್ಪಾದಿಸುವುದರಿಂದ ಅವುಗಳನ್ನು ಸಾಕಲಾಗುತ್ತದೆ. ಸಾಕಾಣಿಕೆ ಅನ್ನುವಂಥದ್ದು. ಇನ್ನು ಕತ್ತರಿಸುವುದು, ಇದು ಚರ್ಮದ ತೆಳುವಾದ ಪದರದೊಂದಿಗೆ ಕುರಿಗಳಿಂದ ಉಣ್ಣೆಯನ್ನು ತೆಗೆದುಹಾಕುವ ಪ್ರಕ್ರಿಯೆಯನ್ನು ನಾವು ಕತ್ತರಿಸುವುದು ಅಂತ ಕರಿತೀವಿ. ಇನ್ನು 3ನೇದು ರೇಷ್ಮೆ ಕೃಷಿ. ರೇಷ್ಮೆ ಪಡೆಯಲು ರೇಷ್ಮೆ ಹುಳುಗಳನ್ನು ಸಾಕುವುದು ರೇಷ್ಮೆ ಕೃಷಿ ಎಂದು ಕರೆಯಲಾಗುತ್ತೆ. ಈ ಪದಗಳಿಗೆ ಒಂದೊಂದು ಪದದ ಅರ್ಥವನ್ನ ಬರೆಯಿರಿ ಅಂತ ಇತ್ತು. 5ನೇ ಪ್ರಶ್ನೆ, ಉಣ್ಣೆ ಸಂಸ್ಕರಣೆ ಹಂತಗಳ ಶ್ರೇಣಿಯನ್ನು ಈ ಕೆಳಗೆ ನೀಡಿದೆ. ಬಿಟ್ಟು ಹೋಗಿರುವ ಹಂತಗಳು ಯಾವುವು? ಅವುಗಳನ್ನು ಸೇರಿಸಿ. ಕತ್ತರಿಸುವುದು, ಉಜ್ಜಿ ಶುಭ್ರಗೊಳಿಸುವುದು, ವಿಂಗಡಿಸುವುದು, ಪುರಳೆಗಳನ್ನ ಹೆಕ್ಕಿ ತೆಗೆಯುವುದು, ಬಣ್ಣವನ್ನು ಹಾಕುವುದು, ನೂಲಾಗಿ ಸುತ್ತುವುದು ಅಂತಕ್ಕಂಥದ್ದು. ಇಲ್ಲಿ ಎಲ್ಲವುಗಳನ್ನ ಸೇರಿಸಿ ಒಟ್ಟು ಕೊಡಲಾಗಿದೆ. ಇನ್ನು 6ನೇ ಪ್ರಶ್ನೆ, ರೇಷ್ಮೆ ಪತಂಗದ ಜೀವನ ಚರಿತ್ರೆಯಲ್ಲಿ ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿದ 2 ಹಂತಗಳ ಚಿತ್ರಗಳನ್ನ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಗಂಡು ಹೆಣ್ಣು ವಯಸ್ಕ ರೇಷ್ಮೆ ಪತಂಗಗಳು, ಇದು ಹಿಪ್ಪು ನೇರಳೆ ಎಲೆಗಳ ಮೇಲಿನ ಮೊಟ್ಟೆಗಳು, ರೇಷ್ಮೆ ಹುಳು, ಇಲ್ಲಿ ರೇಷ್ಮೆ ಗೂಡು, ಬೆಳೆಯುತ್ತಿರ ಪತಂಗದ ಗೂಡು ಅನ್ನುವಂಥದ್ದು. ಇನ್ನು 7ನೇ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿರುವ 2 ಪದಗಳು ಯಾವುವು ಅಂತ ಕೇಳಿದ್ದಾರೆ. ರೇಷ್ಮೆ ಕೃಷಿ, ಪುಷ್ಪ ಕೃಷಿ, ಹಿಪ್ಪು ನೇರಳೆ ಕೃಷಿ, ಜೇನು ಕೃಷಿ, ಮಕರ ಕೃಷಿ ಅಂತಕ್ಕಂಥ ಸುಳಿವುಗಳನ್ನ ಕೊಟ್ಟಿದ್ದಾರೆ. ಎ ಮತ್ತು ಬಿ ಅಂತಕ್ಕಂಥದ್ದು. ರೇಷ್ಮೆ ಕೃಷಿಯು ಹಿಪ್ಪು ನೇರಳೆ ಎಲೆಗಳ ವ್ಯವಸಾಯ ಮತ್ತು ರೇಷ್ಮೆ ಹುಳುಗಳ ಸಾಕಾಣಿಯನ್ನು ಒಳಗೊಂಡಿದೆ. ಹಿಪ್ಪು ನೇರಳೆಯು ವೈಜ್ಞಾನಿಕ ಹೆಸರು ಮೋರಸ್ ಅಲ್ಲ. ಹಾಗಾಗಿ ಕೆಳಗಿನವುಗಳಿಗೆ ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿರ್ತಕ್ಕಂಥ 2 ಪದಗಳು ಯಾವುದು ಅಂತಂದ್ರೆ ಅದು ರೇಷ್ಮೆ ಕೃಷಿ ಮತ್ತು ಹಿಪ್ಪು ನೇರಳೆ ಕೃಷಿ ಅನ್ನುವಂಥದ್ದು ರೇಷ್ಮೆ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿರ್ತಕ್ಕಂಥ 2 ಪದಗಳಾಗಿವೆ. ಆದ್ಮೇಲೆ ಈ ರೀತಿಯಾಗಿ 7ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ 3ನೇ ಘಟಕದ ಪ್ರಶ್ನೋತ್ತರಗಳನ್ನು ನೀಡಿದ್ದೇನೆ. ಮತ್ತು ಈ ಪ್ರಶ್ನೆಗಳನ್ನ ಅಲ್ಲದೆ ಕೂಡ ತಾವು ತಮ್ಮ ಶಿಕ್ಷಕರನ್ನ ಹೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ತಿಳಿದುಕೊಳ್ಬೇಕು ಮತ್ತು ಪುಸ್ತಕಗಳನ್ನು ಕೂಡ ಓದುವಂತದನ್ನ ಮಾಡಬೇಕು. ಇಷ್ಟ ಅಲ್ಲದೇನೆ ಇನ್ನೂ ಹೆಚ್ಚಿನ ಅಂಶವನ್ನು ತಾವು ತಿಳಿದುಕೊಳ್ಬೇಕು. ಇದರಲ್ಲಿ ಕೆಲವೊಂದು ವಿಷಯಗಳನ್ನ ಇನ್ನೂ ಹೆಚ್ಚಾಗಿ ತಾವು ಉತ್ತರವನ್ನು ಬರೀಬಹುದು ಅಂತಕ್ಕಂಥದ್ದು ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.